ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ಮಾಸ್ಟರ್ ಡಿಗ್ರಿನ ಮುಗಿಸ್ಕೊಂಡು PhD ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದರೆ ಅಂಥವ್ರಿಗೆ ಇವತ್ತಿನ ಮಾಹಿತಿ ತುಂಬಾ ಉಪಯುಕ್ತವಾಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಮಂಡ್ಯ ಯೂನಿವರ್ಸಿಟಿಯಲ್ಲಿ PhD ಎಂಟ್ರೆನ್ಸ್ಗೆ ನೋಟಿಫಿಕೇಶನ್ ಕಾಲ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮೊದಲು ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ, ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ಮಂಡ್ಯ ಯೂನಿವರ್ಸಿಟಿನಲ್ಲಿ ಇದೇ ತಿಂಗಳ 27ನೇ ತಾರೀಕು PhD ಎಂಟ್ರೆನ್ಸ್ ಎಕ್ಸಾಮ್ಗೆ ನೋಟಿಫಿಕೇಶನ್ ಕಾಲ್ ಮಾಡಿದ್ದಾರೆ. ಸೊ ಯಾವೆಲ್ಲ ಸಬ್ಜೆಕ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸುಮಾರು 13 ಮಾಸ್ಟರ್ ಡಿಗ್ರಿ ಸಬ್ಜೆಕ್ಟ್ಗಳಿಗೆ PhD ಎಂಟ್ರೆನ್ಸನ್ನು ಕಾಲ್ ಮಾಡಿದ್ದಾರೆ. ನೀವು ನೋಡ್ತಿದ್ದೀರಾ, ಮ್ಯಾನೇಜ್ಮೆಂಟು, ಕಂಪ್ಯೂಟರ್ ಸೈನ್ಸು, ಸೋಷಿಯಲ್ ವರ್ಕು, ಮ್ಯಾಥಮೆಟಿಕ್ಸು, ಎಜುಕೇಷನ್ನು, ಕೆಮಿಸ್ಟ್ರಿ, ಝುವಾಲಜಿ, ಬಾಟ್ನಿ, ಫಿಸಿಕ್ಸು, ಕಾಮರ್ಸು, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಶುಗರ್ ಟೆಕ್ನಾಲಜಿ, ಈ ಒಂದು ಸಬ್ಜೆಕ್ಟ್ಗಳಿಗೆ ಎಂಟ್ರೆನ್ಸನ್ನು ಕಾಲ್ ಮಾಡಿರುವಂಥದ್ದು. ಸೊ ಇಲ್ಲಿ ನೀವು PhD ಎಂಟ್ರೆನ್ಸನ್ನು ಪಾಸ್ ಮಾಡ್ಕೊಳ್ಳೋದು ಜಸ್ಟ್ ಎಲಿಜಿಬಿಲಿಟಿ ಅಷ್ಟೇ, ಕಂಪಲ್ಸರಿಯಾಗಿ ಕೊಡ್ತೀವಿ ಅನ್ನುವಂಥ ಯಾವ ಕಂಡೀಷನ್ ಇಲ್ಲ ಅಂತ ಹೇಳ್ತಾರೆ. ಸೊ ಇದಕ್ಕೆ ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಅಂತ ನೀವು ನೋಡಿದ್ದೆ ಆದರೆ, ಸೊ ನೀವು ಮಂಡ್ಯ ಯೂನಿವರ್ಸಿಟಿ ವೆಬ್ಸೈಟ್ ಇಲ್ಲಿ ಕಾಣ್ತಾ ಇದೆಯಲ್ಲ, mandyauniversity.karnataka.gov.in ಹೋಗಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಎನ್ಕ್ಲೋಸರ್ಸ್ಗಳನ್ನು ಏನು ಕೇಳಿದರೆ ಅದನ್ನು ಎನ್ಕ್ಲೋಸ್ ಮಾಡಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ಸೊ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವತ್ತು ಅಂತ ಕೇಳಿದ್ರೆ, ಮುಂದಿನ ತಿಂಗಳು 14ನೇ ತಾರೀಕು ಕಡೆಯ ದಿನಾಂಕ ಆಗಿರುತ್ತೆ. ಸೊ ಯಾವಾಗ ಎಂಟ್ರೆನ್ಸ್ ಎಕ್ಸಾಮನ್ನು ನಡೆಸ್ತೀವಿ ಅಂತ ಅನ್ನೋದನ್ನು ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ಅದನ್ನು ವಾಚ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಆಲ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಅಟ್ ಮಂಡ್ಯ ಯೂನಿವರ್ಸಿಟಿ. ನಾವು ಆ ಒಂದು ವಿಶ್ವಗಂಗೋತ್ರಿ ಕ್ಯಾಂಪಸ್ಸಲ್ಲೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಏನು ಒಂದಷ್ಟು ಕಂಡೀಷನ್ನು ಮತ್ತು ಎಲಿಜಿಬಿಲಿಟಿಯನ್ನು ಹಾಕಿದರೆ ಇಲ್ಲಿ ನೀವು ನೋಡ್ಬೋದು. ಮಿನಿಮಮ್ಮು ನೀವು PGಯಲ್ಲಿ 55% ತಗೊಂಡಿರಬೇಕು. ಆದರೆ SC/ST ಕ್ಯಾಂಡಿಡೇಟ್ಗಳಾದರೆ ಮತ್ತು OBC ಮತ್ತು ಕ್ಯಾಟಗರಿ 1 EWS ಅವರಾದರೆ ನೀವು PGನಲ್ಲಿ 50% ತಗೊಂಡಿದ್ರೆ ಸಾಕಾಗಿರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ದೆ ಆದರೆ, ಸೊ ಕೆಲವೊಂದು ಈ ಮಂಡ್ಯ ಯೂನಿವರ್ಸಿಟಿಯ ಒಂದು PhD ರೆಗ್ಯುಲೇಷನನ್ನು ಮಾಡ್ಕೊಂಡಿದ್ರೆ ಅದರ ಒಂದು ಎಲಿಜಿಬಿಲಿಟಿ ಕಂಡೀಷನ್ಗಳನ್ನ ಫುಲ್ಫಿಲ್ ಮಾಡಬೇಕು. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ನೀವೇನಾದರೂ 4th ಸೆಮ್ಮಲ್ಲಿ ನೀವು ಓದ್ತಾ ಇರುವಂಥ ಸ್ಟೂಡೆಂಟ್ಸ್ಗಳಾಗಿದ್ದರೆ ಅಥವಾ ಮಾಸ್ಟರ್ ಡಿಗ್ರಿ ಮಾಡ್ತಾ ಇರೋ ಸ್ಟೂಡೆಂಟ್ ಆಗಿದ್ದರೆ ನೀವು ಕೂಡ ಅಪ್ಲೈನ ಮಾಡಿ ಬರಿಬೋದಾಗಿರುತ್ತೆ. ಸೊ ಈ PhD ಎಂಟ್ರೆನ್ಸ್ ಎಕ್ಸಾಮು ಯಾರಿಗೆ ಎಕ್ಸೆಂಪ್ಷನ್ ಅಂತ ಕೇಳಿದ್ದೆ ಆದರೆ, ನೆಟ್ಟು ಸ್ಲೆಟ್ಟನ್ನು ಮಾಡ್ಕೊಂಡಿದ್ರೆ ಅಥವಾ JRF ಅನ್ನು ಕ್ಲಿಯರ್ ಮಾಡ್ಕೊಂಡಿದ್ರೆ ನಿಮಗೆ ಎಕ್ಸೆಂಪ್ಷನ್ ಇರುತ್ತೆ, ಬೇರೆಯವ್ರಿಗೆ ಯಾರಿಗೂ ಇರಲ್ಲ. ಹಾಗೆ ಇಲ್ಲೊಂದು ನೋಟು ಕೊಟ್ಟಿದ್ದಾರೆ, ನೀವೇನಾದರೂ RGNF, MANF ಮತ್ತು ಪ್ರಾಜೆಕ್ಟ್ ಫೆಲೋ ಆಗಿ ಮಾಡ್ತಾ ಇದ್ದೀವಿ, ನಮಗೆ ಎಕ್ಸೆಂಪ್ಷನ್ ಕೊಡಿ ಅಂತಂದರೆ ಅವ್ರಿಗೆ ಪರ್ಟಿಕ್ಯುಲರಾಗಿ ಇಲ್ಲ ಅಂತ ಹೇಳಿದರೆ ಅವರೆಲ್ಲರೂ ಎಂಟ್ರೆನ್ಸ್ ಎಕ್ಸಾಮನ್ನು ಬರೀಲೇಬೇಕು. ಸೊ ಸಿಲೆಬಸ್ಸು ಮತ್ತು ಕ್ವಶನ್ ಪೇಪರ್ ಪ್ಯಾಟ್ರನ್ನು PhD ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬಗ್ಗೆ ನೀವು ಹೆಂಗಿರುತ್ತೆ ಏನು ಅಂತ ಕೇಳಿದ್ದೆ ಆದರೆ, ಸೊ ಇಲ್ಲಿ ಇವ್ರು ಹೇಳ್ತಾರೆ ಸಿಲೆಬಸ್ಸು ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಕ್ವಶನ್ ಪೇಪರು 2 ಪಾರ್ಟಲ್ಲಿ ಕ್ವಶನ್ ಪೇಪರ್ ಇರುತ್ತೆ ಅಂತ ಹೇಳ್ತಾರೆ. ಪಾರ್ಟ್ ಎ 50 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರುತ್ತೆ, ಅದಕ್ಕೆ ಪ್ರತಿಯೊಂದಕ್ಕೂ 1 ಮಾರ್ಕ್ಸ್ ಅಂತ ಹೇಳ್ತಾರೆ. ಇನ್ನು ಪಾರ್ಟ್ ಬಿ ಬಂದರೆ ಎಸ್ಸೆ ಟೈಪು ಅಥವಾ ಶಾರ್ಟ್ ಆನ್ಸರ್ ಕ್ವಶನ್ಗಳನ್ನು 50 ಮಾರ್ಕ್ಸಿಗೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಇದರ ಟೈಮಿಂಗ್ಸ್ ಬಂದು 3 ಅವರ್ ಇರುತ್ತೆ. ಸೊ ಎರಡನ್ನೂ ಕೂಡ ನೀವು ಪಾರ್ಟ್ ಎ ಪಾರ್ಟ್ ಬಿ ಎರಡನ್ನೂ ಕಂಪ್ಲೀಟ್ ಮಾಡಲೇಬೇಕು. ಸೊ ಪ್ರೊಸೀಜರ್ ಟು ಅಪ್ಲೈ ಒಂದಷ್ಟು ಹೇಳಿದ್ದಾರೆ ಇಲ್ಲಿ. ಸೊ ನೀವು ಯಾವ ಥರ ಅಪ್ಲೈ ಮಾಡಬೇಕು ಅಂತ ಹೇಳಿದ್ದೆ ಆದರೆ, ಸೊ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡನ್ನು ಮಾಡ್ಕೊಂಡು ಅಪ್ಲಿಕೇಶನನ್ನು, ಸೊ ನೀವು DDಯನ್ನು ಕಟ್ಟಬೇಕು. DDನ ದಿ ಫಿನಾನ್ಸ್ ಆಫೀಸರ್ ಮಂಡ್ಯ ಯೂನಿವರ್ಸಿಟಿ ಮಂಡ್ಯ ಅವರ ಹೆಸರಲ್ಲಾದರೂ ತೊಗೋಬೋದು, ಅಥವಾ ಚಲನನ್ನು ಕೊಡ್ತೀವಿ, ರಿಜಿಸ್ಟ್ರಾರ್ ಎವ್ಯಾಲ್ಯೂಯೇಷನ್ ಸೆಕ್ಷನಲ್ಲಿ ಸಿಗುತ್ತೆ, ಅಲ್ಲಿ ಹೋಗಿ ತಗೊಂಡು ಅದನ್ನು ನೀವು ಬ್ಯಾಂಕಲ್ಲಿ ಪೇ ಮಾಡಾದರೂ ಕಟ್ಬೋದು ಅಂತ ಹೇಳ್ತಾರೆ. ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಮೇ 14 ಕಡೆಯ ದಿನಾಂಕ ಆಗಿರುತ್ತೆ. ಸೊ ಈ ಅಪ್ಲಿಕೇಶನ್ ಯಾರಕ್ಕೆ ನೀವು ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದೆ ಆದರೆ, ದಿ ಕೋಆರ್ಡಿನೇಟರ್, ಡೈರೆಕ್ಟರೇಟ್ ಆಫ್ ರಿಸರ್ಚ್ ಮಂಡ್ಯ ಯೂನಿವರ್ಸಿಟಿ, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್, ವಿಶ್ವಗಂಗೋತ್ರಿ ಕ್ಯಾಂಪಸ್, MC ರೋಡ್ ಮಂಡ್ಯ, ಇವರಿಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ಇದಕ್ಕೆ ಎಂಟ್ರೆನ್ಸ್ ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ನೀವು ಕೇಳಿದ್ದೆ ಆದರೆ, ನೀವು SC/ST ಕ್ಯಾಟಗರಿ 1 ಕ್ಯಾಂಡಿಡೇಟ್ ಆಗಿದ್ದರೆ ನಿಮ್ಮ ಆನ್ಯುವಲ್ ಇನ್ಕಮ್ಮು ನಿಮ್ಮ ಪೇರೆಂಟ್ಸ್ದು 2.5 ಲ್ಯಾಕ್ಗಿಂತ ಕಡಿಮೆ ಇದ್ದರೆ ನೀವು 1250 ಪರ್ ಸಬ್ಜೆಕ್ಟಿಗೆ ಕಟ್ಟಬೇಕಾಗಿರುತ್ತೆ. ಸೊ ನಿಮ್ಮ ಪೇರೆಂಟ್ ಇನ್ಕಮ್ಮು 2.5 ಲ್ಯಾಕ್ಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನೀವು 2,500 ಪೇ ಮಾಡಬೇಕಾಗಿರುತ್ತೆ. ಇನ್ನು ಉಳಿದಂತೆ ಎಲ್ಲ ಕಮ್ಯುನಿಟಿಯ ಕ್ಯಾಂಡಿಡೇಟ್ಗಳು ನೀವು 2,500 ಪರ್ ಸಬ್ಜೆಕ್ಟ್ಗೆ ಕಟ್ಟಬೇಕಾಗಿರುತ್ತೆ. ನೀವು ಒಂದಕ್ಕಿಂತ ಹೆಚ್ಚಿನ ಸಬ್ಜೆಕ್ಟಲ್ಲಿ ಬರೀತೀರಾ ಅಂತ ಹೇಳಿದ್ರೆ ಸೊ ಇದು ಸಪ್ರೇಟಾಗಿ ಕಟ್ಟಬೇಕಾಗಿರುತ್ತೆ. ಕೆಲವೊಂದಷ್ಟು ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ. ದೆರ್ ಇಸ್ ನೋ ಅಪ್ಪರ್ ಏಜ್ ಲಿಮಿಟ್ ಅಂತ ಹೇಳ್ತಾರೆ. ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ಗೆ ಯಾವುದೇ ಏಜ್ ಲಿಮಿಟ್ ಇಲ್ಲ. ಫಾರಿನ್ ನ್ಯಾಷನಲ್ ಕ್ಯಾಂಡಿಡೇಟ್ಗೆ ಯಾವುದೇ ಥರದ ಎಂಟ್ರೆನ್ಸ್ ಎಕ್ಸಾಮ್ ಇರಲ್ಲ. ಸೊ ಮತ್ತು ಒಂದಷ್ಟು ನಿಮ್ಗೇನಾದರೂ ಎನಿ ಕರೆಸ್ಪಾಂಡೆನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ಇಲ್ಲಿ ಕಾಣುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ, ಫ್ರೆಂಡ್ಸ್ ನೋಡಿದ್ರಲ್ಲ, ಇದಾಯಿತು ಮಂಡ್ಯ ವಿಶ್ವವಿದ್ಯಾನಿಲಯದಲ್ಲಿ ಕಾಲ್ ಮಾಡಿರುವಂಥ PhD ಎಂಟ್ರೆನ್ಸ್ಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಇನ್ಫಾರ್ಮೇಷನು. ಸ್ನೇಹಿತರ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿಯ ಅಪ್ಡೇಟ್ಸ್ಗಳು ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.